ಒಂದು ದಿನ ಋಷಿ ಮುನಿಗಳೊಂದಿಗೆ ಕಳೆದು ಮರುದಿನದ ಶುಭ್ರವಾದ ಮುಂಜಾನೆಯಲ್ಲಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮಹರ್ಷಿಗಳೊಡನೆ ಸರಯೂ ನದಿಯನ್ನು ದಾಟುವ ಉದ್ದೇಶದಿಂದ ನಾವೆಯನ್ನು ಏರಿದರು. ಋಷಿ ಮುನಿಗಳು ಅವರು ಹೊರಟ ಕಾರ್ಯದಲ್ಲಿ ಯಶಸ್ವಿ ದೊರೆಯಲಿ ಎಂದು ಆಶೀರ್ವದಿಸಿದರು. ನಾವೆಯು ನದಿಯ ಮಧ್ಯಭಾಗಕ್ಕೆ ಬಂದಾಗ ಕೇಳಿ ಬರುತ್ತಿರುವ ಉನ್ನತವಾದ ಸದ್ದು ರಾಮ ಲಕ್ಷ್ಮಣರಿಗೆ ಕುತೂಹಲವನ್ನು ಉಂಟು ಮಾಡಿತು. ಈ ಕುರಿತು ವಿಶ್ವಾಮಿತ್ರರು ಮುಗುಳ್ನಗುತ್ತಾ, ರಘುಕುಲ ತಿಲಕರೇ, ಸರಯೂ ನದಿಯು ಗಂಗಾ ನದಿಯನ್ನು ರಭಸದಲ್ಲಿ ಸೇರುತ್ತಿರುವುದರಿಂದ ಈ ಸದ್ದು ಕೇಳಿ ಬರುತ್ತಿದೆ ಎಂದು ಹೇಳಿ ಅವರ ಕುತೂಹಲವನ್ನು ತಣಿಸಿದರು. ಸರಯೂ ನದಿಯ ದಕ್ಷಿಣ ತೀರದಲ್ಲಿ ಘೋರಾರಣ್ಯವೊಂದು ಗೋಚರಿಸಿತು. ಆ ಅರಣ್ಯದಲ್ಲಿ ಕ್ರೂರ ಜಂತುಗಳು ನಿರ್ಭಯವಾಗಿ ಸಂಚರಿಸುತ್ತಿದ್ದವು. ಆ ಅರಣ್ಯವು ಕಕುಬಿ, ಬಿಲ್ವ, ತಿಂದುಕ, ಪಾಟಲ, ಬದರಿ ಇತ್ಯಾದಿ ವೃಕ್ಷಗಳಿಂದ ತುಂಬಿತ್ತು. ಆ ಪ್ರದೇಶದ ಮಹಿಮೆಯನ್ನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ವಿವರಿಸಿದರು. ದೇವತೆಗಳು ಋಷಿಮುನಿಗಳು ಸೇರಿ ದೇವೇಂದ್ರನಿಗೆ ಅಂಟಿದ ಮಲದ ಪಾಪವನ್ನು ಆ ಪ್ರದೇಶದಲ್ಲಿ ಶುಚಿಗೊಳಿಸಿದ ಕಾರಣ ಆ ಪ್ರದೇಶವು ಮಲದ ಕುರುಷ ಎಂಬ ನಾಮಗಳಿಂದ ಖ್ಯಾತಗೊಂಡಿತ್ತು. ವಿಶ್ವಾಮಿತ್ರ ಮಹರ್ಷಿಗಳು ಮಲದ ರಾಜ್ಯದ ಕುರಿತಾಗಿ ಸವಿಸ್ತಾರವಾಗಿ ವಿವರಣೆ ನೀಡಿ ಸಂಪದ್ಭರಿತವಾದ ಆ ನಾಡು ರಕ್ಕಸಿಯವರುಗಳಿಂದ ಯಾವ ರೀತಿಯಲ್ಲಿ ಹಾನಿಗೊಳಗಾಗುತ್ತಿದೆ ಎನ್ನುವ ವಿಷಯವನ್ನು ಸಹ ರಾಮ ಲಕ್ಷ್ಮಣರಿಗೆ ತಿಳಿಯಪಡಿಸಿದರು. ಕೇತು ಎಂಬ ಹೆಸರಿನ ಯಕ್ಷಶ್ರೇಷ್ಠನು ಸಂತಾನ ಪ್ರಾಪ್ತಿಗಾಗಿ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಿರುವಾಗ ಬ್ರಹ್ಮದೇವನು ಒಲಿದು ಸುಕೇತುವಿಗೆ ತಾಟಕ ಎಂಬ ಮಗಳನ್ನು ಅನುಗ್ರಹಿಸಿದನು. ತಾಟಕೆಯು 1000 ಆನೆಗಳ ಬಲವನ್ನು ಹೊಂದಿದ್ದಳು. ಅಪರಿಮಿತವಾದ ರೂಪರಾಶಿಯನ್ನು ಹೊಂದಿದವಳಾಗಿದ್ದಳು. ಸುಕೇತನು ತನ್ನ ಮಗಳನ್ನು ಸುಂದ ಎಂಬವನಿಗೆ ಕಾಲಾನಂತರದಲ್ಲಿ ತಾಟಕೆಯು ಮಾರೀಚಾನೆಂಬ ಮಹಾಪರಾಕ್ರಮಿಯಾದ ಪುತ್ರನನ್ನು ಎತ್ತಳು. ಒಂದು ದಿನ ಸುಂದನು ಅಹಂಕಾರದಿಂದ ಮೆರೆಯುತ್ತಾ ಅಗಸ್ತ್ಯ ಋಷಿಗಳ ಮೇಲೆ ಏರಿ ಹೋದನು. ಅವರ ಕೋಪಕ್ಕೆ ಆಹುತಿಯಾಗಿ ಮೃತಪಟ್ಟನು. ತದನಂತರ ತಾಟಕಿ ಹಾಗೂ ಮಾರೀಚರು ಅಗಸ್ತ್ಯ ಋಷಿಗಳನ್ನು ಕೊಲ್ಲಲು ಮುಂದಾದರು. ಕೋಪಗೊಂಡ ಋಷಿಗಳು ರಾಕ್ಷಸರಾಗಿ ಎಂದು ತಾಯಿ ಮಗನನ್ನು ಶಪಿಸಿದರು. ಆ ದಿನದಿಂದ ತಾಟಕೆ ಮತ್ತು ಮಾರೀಚರು ಭಯಂಕರವಾದ ರೂಪವನ್ನು ಪಡೆದು ಸಜ್ಜನರನ್ನು ಹಿಂಸಿಸುತ್ತಾ ಈ ವನದಲ್ಲಿ ಸಂಚರಿಸುತ್ತಿದ್ದಾರೆ. ಆದ್ದರಿಂದ ಈ ವನವನ್ನು ತಾಟಕ ವನವೆಂದು ಕರೆಯುತ್ತಾರೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಉದ್ದೇಶಿಸಿ, ತಾಟಕಿಯು ಲೋಕಕಂಟಕಳಾಗಿದ್ದಾಳೆ, ಸಜ್ಜನರನ್ನು ಹಿಂಸಿಸುತ್ತಿದ್ದಾಳೆ. ಆದ್ದರಿಂದ ಅವಳನ್ನು ನೀನು ಲೋಕ ಕಲ್ಯಾಣಾರ್ಥವಾಗಿ ಸಂಹರಿಸಲೇಬೇಕಾಗಿದೆ. ಪೂರ್ವದಲ್ಲಿ ಇಂದ್ರನು ವಿರೋಚನನ ಪುತ್ರಿಯಾದ ಮಾಂಧಾರೆಯನ್ನು ಸಂಹರಿಸಿದ್ದಾನೆ. ಹಾಗೆಯೇ ಲೋಕೋನ್ನತಿಗಾಗಿ ಶುಕ್ರಾಚಾರ್ಯರನ ತಾಯಿಯನ್ನು ಶ್ರೀಮಾನ್ ನಾರಾಯಣನೇ ಸಂಹರಿಸಿದ್ದಾನೆ. ವಿಶ್ವಾಮಿತ್ರರು ಮುಂದುವರಿಯುತ್ತಾ, ಶ್ರೀ ಹತ್ಯೆ ಮಾಡುವುದು ಹೇಗೆ ಎಂದು ಯೋಚಿಸದೆ 4 ವರ್ಣದ ಪ್ರಜೆಗಳ ಕ್ಷೇಮ ಅಭಿವೃದ್ಧಿಗಾಗಿ ಹೇ ರಾಮ, ನೀನು ತಾಟಕಿಯನ್ನು ಸಂಹರಿಸಲೇಬೇಕು. ಈ ಪರಿಯಲ್ಲಿ ವಿಶ್ವಾಮಿತ್ರರು ತಾಟಕೆಯ ವೃತ್ತಾಂತವನ್ನು ರಾಮ ಲಕ್ಷ್ಮಣರಿಗೆ ವಿವರಿಸಿದರು. ವಿಶ್ವಾಮಿತ್ರ ಋಷಿಗಳ ಸಮೋಚಿತವಾದ ಮಾತುಗಳನ್ನು ಕೇಳಿ ಶ್ರೀರಾಮನು ತಾಟಕಿಯನ್ನು ಸಂಹರಿಸುವ ದೃಢ ಸಂಕಲ್ಪವನ್ನು ಕೈಗೊಂಡನು. ದುಷ್ಟ ಸಂಹಾರ ಮತ್ತು ಶಿಷ್ಟ ರಕ್ಷಣೆಯ ಕಾರ್ಯವನ್ನು ಕೈಗೂಡಿಸುತ್ತೇನೆ ಎಂದು ತನ್ನ ತಂದೆಗೆ ನೀಡಿದ ವಚನವನ್ನು ನೆನಪಿಸಿಕೊಂಡನು. ರಾಮನು ವಿಶ್ವಾಮಿತ್ರ ಋಷಿವರ್ಯರಿಗೆ ಶಿರವಾಗಿ ವಂದಿಸಿ, ದೇಶದ ಸೌಖ್ಯಕ್ಕಾಗಿ, ಗೋಬ್ರಾಹ್ಮಣರ ರಕ್ಷಣೆಗಾಗಿ, ತಂದೆಗೆ ನೀಡಿದ ವಚನ ಪಾಲನೆಗಾಗಿ ತಾಟಕ ಸಂಹಾರವನ್ನು ನಾನು ನೆರವೇರಿಸುತ್ತೇನೆ ಎಂದು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಮಾತನ್ನು ಕೊಟ್ಟನು. ತಾಟಕ ವನದಲ್ಲಿ ರಾಕ್ಷಸಿಯನ್ನು ಅರಸುತ್ತಾ ರಾಮ ಲಕ್ಷ್ಮಣರು ನಡೆಯತೊಡಗಿದರು. ರಾಕ್ಷಸಿಯು ಮಾಯಾವಿ, ಯಾವ ರೂಪದಲ್ಲಿ ಆದರೂ ಅರಣ್ಯದಲ್ಲಿ ಸಂಚರಿಸುತ್ತಿರಬಹುದು. ಈ ಬಗೆಯಲ್ಲಿ ಯೋಚಿಸುತ್ತಾ ರಾಮ ಲಕ್ಷ್ಮಣರು ಅರಣ್ಯದಲ್ಲಿ ಮುನ್ನಡೆದರು. ದುಷ್ಟ ಸಂಹಾರಿಯಾದ ರಾಮನು ಧನುಷನ್ನು ಹಿಡಿದೆತ್ತಿ ಧನುಷ್ಠೇಂಕಾರ ಮಾಡಿದನು. ಆ ಠೇಂಕಾರದಿಂದ ಭೂಮಿ ಅದುರಿತು. ಕಾಡು ಮೃಗಗಳು ದಿಕ್ಕೆಟ್ಟು ಓಡಿದವು. ಪಕ್ಷಿಗಳು ಭಯದಿಂದ ಹಾರತೊಡಗಿದವು. ತಾಟಕಿಗೆ ಈ ಶಬ್ದ ಭ್ರಾಂತಿಯನ್ನು ಉಂಟು ಮಾಡಿತು. ಅವಳು ಕೋಪದಿಂದ ಅಬ್ಬರಿಸಿದಳು. ಧನುಸ್ಸಿನ ಠೇಂಕಾರ ಬಂದ ದಿಕ್ಕಿನಂತೆ ಮಿಂಚಿನಂತೆ ಧಾವಿಸಿ ಬಂದಳು. ಸುಂದರ ಶರೀರದ ರಾಮ ಮತ್ತು ಲಕ್ಷ್ಮಣರನ್ನು ನೋಡುತ್ತಿರುವಂತೆ ಅವಳ ಕಣ್ಣುಗಳು ಬೆಂಕಿ ಉಂಡಾದವು. ಈ ಬಾಲಕರಿಗೆ ತನ್ನನ್ನು ಕೆಣಕುವಷ್ಟು ಧೈರ್ಯ ಬಂದಿತೆ ಎಂದು ಹೂಂಕರಿಸಿದಳು. ತಾಟಕಿಯ ಭಯಂಕರ ಆಕಾರವನ್ನು ನೋಡುತ್ತಾ ರಾಮನು, ಲಕ್ಷ್ಮಣ, ಈ ಹೆಣ್ಣಿನ ರೂಪವು ಭಯಗ್ರಸ್ತರ ಎದೆಯನ್ನು ಒಡೆಯುವಂತಿದೆ. ಸ್ತ್ರೀಯಾದ ಕಾರಣ ಇವಳಿಗೆ ತಕ್ಕ ಪಾಠ ಕಲಿಸೋಣ, ವೃತಃ ಕೊಲ್ಲುವುದು ಬೇಡ ಎಂದನು.
ತಾಟಕಿಯು ಕೋಪ ಆವೇಶದಿಂದ ರಾಮನನ್ನು ಕೊಲ್ಲುವ ಉದ್ದೇಶದಿಂದ ಕ್ರೋಧಗೊಂಡು ಅಬ್ಬರಿಸುತ್ತಾ ಮುಂದೆ ಬಂದಳು. ಮಣ್ಣು ಕಲ್ಲುಗಳನ್ನು ಎತ್ತಿ ಅವರ ಮೇಲೆ ತೂರಿ ವಿಕಾರವಾಗಿ ಅರಚಿದಳು. ಮಾಯ ವಿದ್ಯೆಯಿಂದ ಕಲ್ಲುಗಳ ಮಳೆ ಸುರಿಯುವಂತೆ ಮಾಡಿದಳು. ಶ್ರೀರಾಮನು ಸ್ವಲ್ಪವೂ ಅಂಜಿಕೆ ಇಲ್ಲದೆ ಆ ಕಲ್ಲುಗಳನ್ನು ಬಾಣ ಪ್ರಯೋಗಗಳಿಂದ ಚೂರಾಗಿಸಿದನು. ಹಾಗೆ ಆ ರಾಕ್ಷಸಿಯ ತೋಳುಗಳನ್ನು ಸಹ ಕತ್ತರಿಸಿದನು. ಆದರೆ ದುಷ್ಟ ರಾಕ್ಷಸಿಯು ತನ್ನ ಮಾಯ ವಿದ್ಯೆಯಿಂದ ನಾನಾ ರೂಪಗಳನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಕೊಲ್ಲಲು ಪ್ರಯತ್ನಿಸುತ್ತಲೇ ಇದ್ದಳು. ಆಗ ವಿಶ್ವಾಮಿತ್ರರು, ರಾಮ, ಸ್ತ್ರೀ ಎನ್ನುವ ಅನುಕಂಪ ಬೇಡ. ಇವಳು ದುಷ್ಟ ರಕ್ಕಸಿ, ಬಹಳಷ್ಟು ಸಜ್ಜನರನ್ನು ಪೀಡಿಸಿದ್ದಾಳೆ. ಶಿಷ್ಟ ರಕ್ಷಣೆಗಾಗಿ ಪಣ ತೊಟ್ಟಿರುವ ನೀನು ವಿಳಂಬ ಮಾಡದೆ ಈ ರಾಕ್ಷಸಿಯನ್ನು ಸಂಹರಿಸು ಎಂದರು. ತಾಟಕಿಯ ಆಯುಸ್ಸನ್ನು ಪೂರ್ತಿಗೊಳಿಸಲು ಇಚ್ಛಿಸದ ರಾಮನು ತೀಕ್ಷ್ಣವಾದ ತನ್ನ ಶರ ಪ್ರಯೋಗವನ್ನು ಮಾಡಿದನು. ಆ ಶರದ ಆಘಾತದಿಂದ ತಾಟಕಿಯು ಪರ್ವತದ ರೀತಿಯಲ್ಲಿ ಧರೆಗೆ ಉರುಳಿ ಬಿದ್ದಳು. ದೇವಾದಿ ದೇವತೆಗಳು ಮುನಿಗಳು ಸಂತಸದಿಂದ ರಾಮನಿಗೆ ಜಯಕಾರ ಮಾಡಿದರು. ಅವರು ವಿಶ್ವಾಮಿತ್ರರನ್ನು ಉದ್ದೇಶಿಸಿ ಹೀಗೆಂದರು: ಎಲೈ ಬ್ರಹ್ಮರ್ಷಿ, ವೃಷಾಶ್ವನಿಂದ ನೀನು ಪಡೆದಿರುವ ದಿವ್ಯಾಸ್ತ್ರಗಳ ಮಂತ್ರವನ್ನು ರಾಮನಿಗೆ ಉಪದೇಶಿಸಿ ಲೋಕ ಕಲ್ಯಾಣವಾಗುವಂತೆ ಮಾಡು, ನಿನಗೆ ಮಂಗಳವಾಗಲಿ ಎಂದು ಹೇಳಿದರು. ಈ ಪರಿಯಲ್ಲಿ ದೇವತೆಗಳು ಪ್ರಾರ್ಥಿಸಲಾಗಿ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ರಘುವಂಶದ ರಾಮನಿಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸಲು ಸನ್ನದ್ಧರಾದರು. 3 ಲೋಕದ ಪ್ರಜೆಗಳು ಅತ್ಯಂತ ಆನಂದದಿಂದ ಈ ದೃಶ್ಯವನ್ನು ನೋಡಲು ಕಾತುರರಾದರು. ವಿಶ್ವಾಮಿತ್ರರು ಎಲ್ಲ ಬಗೆಯ ದಿವ್ಯಾಸ್ತ್ರಗಳನ್ನು ರಾಮನಿಗೆ ಕಲಿಸಿಕೊಡುವ ಉದ್ದೇಶದಿಂದ ಹೀಗೆಂದರು: ರಾಮ, ನಾನೀಗ ನಿನಗೆ ಉಪದೇಶಿಸುವ ಮಂತ್ರದಿಂದ ಲೋಕಕ್ಕೆ ಮಂಗಳವಾಗಲಿದೆ. ಈ ಅಸ್ತ್ರಗಳನ್ನು ಅರಿತ ನಿನ್ನನ್ನು ದೇವತೆಗಳು, ಅಸುರರು, ಗಂಧರ್ವರು, ಉರಗರು ಯಾರೂ ಸಹ ಸೋಲಿಸಲಾರರು. ಇಗೋ, ಅತಿ ದಿವ್ಯವಾದ ದಂಡಚಕ್ರವನ್ನು ಸ್ವೀಕರಿಸು. ಅನಂತರ ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಇಂದ್ರಾಸ್ತ್ರ, ವಜ್ರಾಸ್ತ್ರ, ಕೂಲಾಸ್ತ್ರ, ಬ್ರಹ್ಮಶಿರ, ಐಶಿಕಾಸ್ತ್ರ, ಮೋದಕಿ, ಶಿಖರಿ, ವರುಣಾಸ್ತ್ರ, ಧರ್ಮಪಾಶ, ಕಾಲಪಾಶ, ಶುಷ್ಕಾಶನಿ, ಆದ್ರಾಶನಿ, ಪೈನಶಾಸ್ತ್ರ, ನಾರಾಯಣಶಾಸ್ತ್ರ, ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ಕ್ರೌಂಚಾಸ್ತ್ರ ಈ ಎಲ್ಲ ಅಸ್ತ್ರಗಳನ್ನು ವಿಶ್ವಾಮಿತ್ರರು ರಾಮನಿಗೆ ನೀಡಿದರು. ವಿಶ್ವಾಮಿತ್ರರು ಮಂತ್ರಪಠನೆ ಮಾಡುತ್ತಿರುವಂತೆ ಸಕಲ ಅಸ್ತ್ರಗಳು ಸಹ ರಾಮನೆದುರು ಬಂದು ನಿಂತವು. ಶ್ರೀರಾಮನು ಪೂರ್ವ ದಿಕ್ಕಿಗೆ ತಿರುಗಿ ಶುಚಿರ್ಭೂತನಾಗಿ ಭಕ್ತಿಯಿಂದ ವಿಶ್ವಾಮಿತ್ರರಿಗೆ ವಂದಿಸಿ ಆ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡನು. ವಿಶ್ವಾಮಿತ್ರರು ರಾಮನನ್ನು ಉದ್ದೇಶಿಸಿ, ರಾಮ, ಈ ಎಲ್ಲ ಅಸ್ತ್ರಗಳನ್ನು ದುಷ್ಟ ಸಂಹಾರಕ್ಕಾಗಿ ಮತ್ತು ಶಿಷ್ಟ ರಕ್ಷಣೆಗಾಗಿ ಬಳಸಬೇಕು, ನಿನಗೆ ಮಂಗಳವಾಗಲಿ ಎಂದು ಹರಸಿದರು. ಅನಂತರ ವಿಶ್ವಾಮಿತ್ರರೊಂದಿಗೆ ರಾಮ ಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಸ್ವಲ್ಪ ದೂರ ಪಯಣಿಸಿದ ನಂತರ ವಿಶ್ವಾಮಿತ್ರರು, ರಾಮ, ನೀನು ಮಹಾನ್ ಅಸ್ತ್ರಗಳ ಪ್ರಯೋಗ ರಹಸ್ಯವನ್ನು ತಿಳಿದುಕೊಂಡಿರುವೆ. ಅವುಗಳ ಉಪಸಂಹಾರ ಮಂತ್ರವನ್ನು ಸಹ ನೀನು ತಿಳಿದುಕೊಳ್ಳಬೇಕಾಗಿದೆ. ಇಗೋ, ಉಪಸಂಹಾರ ಮಂತ್ರಗಳನ್ನು ಬೋಧಿಸುತ್ತೇನೆ. ಶುಭ್ರ ಮನಸ್ಕನಾಗಿ ಅದನ್ನು ಗ್ರಹಿಸು ಎಂದರು. ಭಕ್ತಿಯಿಂದ ಕಣ್ಣುಗಳನ್ನು ಮುಚ್ಚಿ ರಾಮನು ವಿಶ್ವಾಮಿತ್ರರು ಬೋಧಿಸಿದ ಎಲ್ಲ ಉಪಸಂಹಾರ ಅಸ್ತ್ರಗಳನ್ನು ಸ್ವೀಕರಿಸಿದನು. ಆ ಎಲ್ಲ ಉಪಸಂಹಾರಕ ಅಸ್ತ್ರಗಳು ರಾಮನೆದುರು ಪ್ರತ್ಯಕ್ಷವಾಗಿ ವಿನೀತವಾಗಿ ನಿಂತವು. ಅನಂತರ ಅವನನ್ನು ಪ್ರದಕ್ಷಿಣೆ ಮಾಡಿದವು. ಅವಶ್ಯಕ ಸಂದರ್ಭಗಳಲ್ಲಿ ಆಗಮಿಸುವಂತೆ ಅವುಗಳಿಗೆ ರಾಮನು ಅಪ್ಪಣೆ ನೀಡಿದನು. ಆ ಅಸ್ತ್ರಗಳು ರಾಮನಿಗೆ ವಂದಿಸಿ ಮಾಯವಾದವು. ಅನಂತರ ರಾಮನು ಆ ಎಲ್ಲ ಅಸ್ತ್ರಗಳನ್ನು, ಉಪಸಂಹಾರ ಅಸ್ತ್ರಗಳನ್ನು ಲಕ್ಷ್ಮಣನಿಗೆ ಉಪದೇಶಿಸಿದನು. ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಬೆಳೆದಿರುವ ವನಸಿರಿಯ ನಡುವೆ ಸುಂದರವಾದ ಆಶ್ರಮವು ಗೋಚರಿಸಿತು. ಮಹರ್ಷಿಗಳೇ, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ಈ ಪ್ರದೇಶದ ಕುರಿತು ಅರಿತುಕೊಳ್ಳುವ ಆಸೆಯಾಗಿದೆ ಎಂದು ರಾಮನು ವಿಶ್ವಾಮಿತ್ರರಲ್ಲಿ ಕೇಳಿದನು. ಆಗ ವಿಶ್ವಾಮಿತ್ರರು ರಾಮನನ್ನು ಉದ್ದೇಶಿಸಿ ಹೀಗೆಂದರು: ರಾಮ, ಇದು ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿದೆ. ವಿರೋಚನನ ಮಗನಾದ ಬಲಿಚಕ್ರವರ್ತಿಯು 3 ಲೋಕಗಳನ್ನು ಗೆದ್ದು ಅತುಲ ಪರಾಕ್ರಮಿ ಎನಿಸಿಕೊಂಡವನು. ಆ ಸಂದರ್ಭದಲ್ಲಿ ದೇವತೆಗಳು ಶ್ರೀ ವಿಷ್ಣುವನ್ನು ಸಮೀಪಿಸಿ, ಭಗವಂತ, ಬಲಿಯು ಮಹಾನ್ ಯಜ್ಞವನ್ನು ಕೈಗೊಂಡಿದ್ದಾನೆ. ಆ ಯಜ್ಞವು ಪೂರೈಸಿದರೆ ಅಸುರ ಶಕ್ತಿಗಳು ಜಗತ್ತನ್ನೇ ಗೆಲ್ಲುತ್ತವೆ. ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಭಗವಾನ್ ವಿಷ್ಣುವು ವಾಮನ ಅವತಾರವನ್ನು ತಾಳಿ ಬುದ್ಧಿವಂತಿಕೆಯಿಂದ ಬಲಿಚಕ್ರವರ್ತಿಯನ್ನು ನಿರ್ನಾಮ ಮಾಡಿದನು. ಅದಿತಿ ದೇವಿಯ ಪುತ್ರನಾಗಿ ಜನಿಸಿದ ವಿಷ್ಣುವು ವಾಮನ ರೂಪದಲ್ಲಿ ಬಹುಕಾಲ ತಪಸ್ಸನ್ನು ಆಚರಿಸಿದ ಕಾರಣ ಈ ಪ್ರದೇಶವು ವಾಮನಾಶ್ರಮವೆಂದು ಪ್ರಸಿದ್ಧವಾಯಿತು. ಋಷಿಮುನಿಗಳ ಆಶೀರ್ವಾದದ ಬಲದಿಂದ ಸಿದ್ಧಾಶ್ರಮವೆಂಬ ಮರುನಾಮವನ್ನು ಪಡೆಯಿತು. ರಾಮ, ಇಂಥ ಪುಣ್ಯ ಕ್ಷೇತ್ರದಲ್ಲಿ ನಾನು ತಪಸ್ಸನ್ನು ಆಚರಿಸುತ್ತಾ ಯಜ್ಞ ಯಾಗಾದಿಗಳು ನೆರವೇರಿಸಲು ಇಚ್ಛಿಸುತ್ತೇನೆ.
ಆದರೆ ದುಷ್ಟ ದಾನವರು ಆಗಾಗ ಈ ಪ್ರದೇಶಕ್ಕೆ ಬಂದು ಯಜ್ಞ ಕಾರ್ಯವನ್ನು ನಾಶ ಮಾಡುವವರು. ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಋಷಿಗಳೊಂದಿಗೆ ಸಿದ್ಧಾಶ್ರಮವನ್ನು ಪ್ರವೇಶಿಸಿದರು. ಅಲ್ಲಿರುವ ಮುನಿಗಳು ಅತ್ಯಂತ ಆನಂದದಿಂದ ಹರ್ಷಚಿತ್ತರಾಗಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರ ಮಹರ್ಷಿಗಳನ್ನು ಸ್ವಾಗತಿಸಿದರು. ವಾಮನ ಆಶ್ರಮದಲ್ಲಿ ಒಂದು ರಾತ್ರಿಯನ್ನು ಎಚ್ಚರಿಕೆಯಿಂದ ಕಳೆದ ರಾಮ ಲಕ್ಷ್ಮಣರು ಪ್ರತಃ ಸಂಧ್ಯಾ ವಂದನೆಯನ್ನು ಮುಗಿಸಿದರು. ಅಲ್ಲಿರುವ ಋಷಿ ಮುನಿಗಳು ರಾಮ ಲಕ್ಷ್ಮಣರನ್ನು ಕೊಂಡಾಡಿ, ರಘುಕುಲ ಶ್ರೇಷ್ಠರೇ, ಇಂದಿನಿಂದ ಪ್ರಾರಂಭಗೊಂಡು ಮುಂದಿನ 6 ರಾತ್ರಿಗಳ ಕಾಲ ನೀವು ಶಸ್ತ್ರಸಜ್ಜಿತರಾಗಿ ಯಾಗವನ್ನು ರಕ್ಷಿಸಬೇಕು ಎಂದು ಬೇಡಿಕೊಂಡರು. 5 ದಿನಗಳು ಯಾವ ವಿಘ್ನಗಳಿಲ್ಲದೆ ಕಳೆದು ಹೋದವು. ರಾಮ ಲಕ್ಷ್ಮಣರು ಎಚ್ಚರಿಕೆಯಿಂದ ದಿವ್ಯಾಸ್ತ್ರಗಳನ್ನು ಹೊಂದಿದವರಾಗಿ ಯಾಗವನ್ನು ಸಂರಕ್ಷಿಸುತ್ತಿದ್ದರು. ಯಾಗವು ಸಾಂಗೋಪವಾಗಿ ನೆರವೇರುತ್ತಿತ್ತು. ಋಷಿಗಳು ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚ ಸ್ವರದಲ್ಲಿ ಪಠಿಸುತ್ತಿದ್ದರು. ಆ ಸಮಯದಲ್ಲಿ ಅಟ್ಟಹಾಸ ಮಾಡುತ್ತಾ ಯಾಗವನ್ನು ನಾಶಪಡಿಸಲು ಯತ್ನಿಸುತ್ತಿರುವ ಮಾರೀಚ ಮತ್ತು ಸುಬಾಹು ಎಂಬ ಹೆಸರಿನ ರಾಕ್ಷಸರನ್ನು ರಾಮನು ತನ್ನ ಬಾಣಗಳ ಸುರಿಮಳೆಯಿಂದ ತಡೆದನು. ಅನಂತರ ಪ್ರಕಾಶಮಾನವಾದ ಮಾನವಾಸ್ತ್ರವನ್ನು ರಾಕ್ಷಸರ ಮೇಲೆ ಪ್ರಯೋಗಿಸಿದನು. ಮಾರೀಚ 100 ಯೋಜನೆಗಳಷ್ಟು ದೂರ ಹೋಗಿ ಬಿದ್ದು ಪ್ರಜ್ಞೆ ಕಳೆದುಕೊಂಡನು. ಅನಂತರ ರಾಮನು ಅಗ್ನೇಯವೆನ್ನುವ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ಸುಬಾಹುವನ್ನು ಸಂಹರಿಸಿದನು. ಉಳಿದ ರಾಕ್ಷಸರನ್ನು ಮಾಯಾವ್ಯಾಸ್ತ್ರವನ್ನು ಪ್ರಯೋಗಿಸಿ ಸಂಹರಿಸಿದನು. ರಾಕ್ಷಸರ ಸಮೂಹವು ನಾಶವಾಯಿತು. ಆದರೆ ಮಾರೀಚನು ಪ್ರಜ್ಞೆ ತಪ್ಪಿದವನಂತಾಗಿ